ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಈಗಾಗಲೇ ವೆರೈಟೀಸ್ ಆಫ್ ಲಿಕ್ವಿಡ್ ಪೆಸ್ಟಿಸೈಡ್ಸ್ ಹಾಗೂ ಫರ್ಟಿಲೈಸರ್ಸ್‌ನ ಪ್ರಿಪೇರ್ ಮಾಡಿ ಗಿಡಗಳಿಗೆ ಹೇಗೆ ಹಾಕೋದು ಅಂತ ತೋರಿಸಿ, ಅದರಿಂದ ಆಗೋ ಲಾಭವನ್ನ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋನಲ್ಲೂ ಸಹ 2 ರೀತಿಯ ಫರ್ಟಿಲೈಸರ್ ಹಾಗೂ ಪೆಸ್ಟಿಸೈಡ್ಸ್‌ನ ತೋರಿಸ್ಕೊಡ್ತೀವಿ. ಅದು ಯಾವುದಂದ್ರೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಅಂದರೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಫರ್ಮೆಂಟ್. ಈ ಫರ್ಟಿಲೈಸರ್‌ನ ತಯಾರಿಸೋ ವಿಧಾನವನ್ನ ಚೌಹಾನ್ ಕ್ಯೂ ಮೆಥಡ್ ಅಂತ ಕರೀತಾರೆ. ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ನಮ್ಮ ದೇಹಕ್ಕೆ ಪೋಷಕಾಂಶಗಳಾಗಲಿ ರೋಗ ನಿರೋಧಕ ಶಕ್ತಿ ಆಗಲಿ ಎಷ್ಟು ಮುಖ್ಯನೋ ಗಿಡಗಳಿಗೂ ಅಂಥ ಅಂಶಗಳನ್ನು ಒದಗಿಸೋದು ತುಂಬಾ ಮುಖ್ಯ. ಈ ಕೆಲಸವನ್ನು ಗಿಡಗಳಿಗೆ ನಾವು ಕೊಡೋ ಫರ್ಟಿಲೈಸರ್ಗಳು ಮಾಡುತ್ತೆ ಹಾಗೂ ಹೊರಗಿನ ವಾತಾವರಣದ ಹಾನಿಯಿಂದ ಕಾಪಾಡೋ ಕೆಲಸವನ್ನು ಪೆಸ್ಟಿಸೈಡ್ ಮಾಡುತ್ತೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗೆ ಇನ್ನೊಂದು ಬೇಜಾರಿನ ವಿಚಾರವನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಕೆಲವು ಯುನೀಕ್ ವಿಡಿಯೋಸ್ನ ಶೂಟ್ ಮಾಡಿ ಇಟ್ಟಿದ್ವಿ. ಆದರೆ ಲ್ಯಾಪ್ಟಾಪ್ ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಎಷ್ಟೋ ವಿಡಿಯೋಸ್ ಡಿಲೀಟ್ ಆಗೋಗಿದೆ. ಬಹಳ ಬೇಜಾರಾಯಿತು. ಈ ವಿಚಾರವನ್ನು ಶೇರ್ ಮಾಡಬೇಕು ಅಂತ ಅನಿಸ್ತು. ಸೊ ಶೇರ್ ಮಾಡಿಕೊಂಡೆ. ಓಕೆ, ಈಗ ಜಿಂಜರ್ ಹಾಗೂ ಗಾರ್ಲಿಕ್ ಫರ್ಮೆಂಟ್ನ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಜಿಂಜರ್ ಫರ್ಮೆಂಟ್ ಅಂದರೆ ಶುಂಠಿಯನ್ನು ಬಳಸಿ ಚೌಹಾನ್ ಕ್ಯೂ ಮೆಥಡ್ ಫರ್ಟಿಲೈಸರ್ನ ತಯಾರಿಸೋಣ. ಇಲ್ಲಿ 750 ಗ್ರಾಮ್ ಅಂದರೆ 3/4 kgಯಷ್ಟು ಶುಂಠಿಯನ್ನು ತಗೊಂಡಿದ್ದೀವಿ. ಈಗ ಶುಂಠಿಯನ್ನು ಒಂದು ಚೂರು ಮಣ್ಣಿಲ್ದ ಹಾಗೆ ಕ್ಲೀನ್ ಮಾಡಬೇಕು. ನೆನೆಸಿ ತೊಳೆಯೋಕ್ಕೆ ಹೋಗಬೇಡಿ, ಯಾಕಂದರೆ ಈ ಮೆಥಡ್ಗೆ ಒಂದು ತೊಟ್ಟು ನೀರು ಸಹ ಸೋಕಿಸ್ಬಾರ್ದು. ಹಾಗಾಗಿ ಕೈಯಲ್ಲೇ ಕ್ಲೀನ್ ಮಾಡಿ. ಶುಂಠಿಯನ್ನು ಯಾಕೆ ಬಳಸ್ತಾ ಇದ್ದೀವಿ ಅಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಟರ್ಪೀನ್ ಹಾಗೂ ಫಿನಾಲಿಕ್ ಅಂಶಗಳು ಹೆಚ್ಚಾಗಿರುತ್ತೆ. ಕಾರ್ಬೋಹೈಡ್ರೇಟ್ಸ್ ಗಿಡದ ಇಮ್ಯುನಿಟಿ ಹೆಚ್ಚಿಸಿ ಜೀವಕೋಶಗಳ ಹೊರಪದರವನ್ನು ಬಲಿಷ್ಠವಾಗಿಸುತ್ತೆ. ಲಿಪಿಡ್ಸ್ ಗಿಡಗಳಲ್ಲಿರೋ ಜೀವಕೋಶದ ಸೈಜ್ ಹಾಗೂ ಟೆಕ್ಸ್ಚರನ್ನು ಕಾಪಾಡುತ್ತೆ ಹಾಗೂ ಗಿಡ ಮತ್ತು ಇಳುವರಿಯ ಗಾತ್ರ ಹೆಚ್ಚಿಸುತ್ತೆ. ಟರ್ಪೀನ್ 2 ಮುಖ್ಯ ಕೆಲಸಗಳನ್ನು ಮಾಡುತ್ತೆ. ಪಾಲಿನೇಷನ್ ಸಂಬಂಧಿಸಿದ ಕೀಟಗಳನ್ನು ಅಟ್ರಾಕ್ಟ್ ಮಾಡಿ ಗಿಡ ಹಾಳು ಮಾಡೋ ಕೀಟಗಳನ್ನು ಓಡಿಸುವಂಥ ಕೆಲಸ ಮಾಡುತ್ತೆ. ಫಿನಾಲಿಕ್ ಅಂಶ ಹೂ, ಹಣ್ಣು, ಕಾಯಿ, ಗಿಡಗಳ ಸುವಾಸನೆಯನ್ನು ಹೆಚ್ಚಿಸುತ್ತೆ. ಶುಂಠಿಯಲ್ಲಿ ಇದಿಷ್ಟು ಅಂಶಗಳಿರೋದ್ರಿಂದ ನಾವು ಶುಂಠಿಯನ್ನು ಸೆಲೆಕ್ಟ್ ಮಾಡಿದ್ದೀವಿ. ಈಗ ಶುಂಠಿ ಪೂರ್ತಿ ಪ್ರಮಾಣದಲ್ಲಿ ಕ್ಲೀನ್ ಆಗಿದೆ. ಸೊ ನೆಕ್ಸ್ಟ್ ಇದನ್ನು ಈ ರೀತಿ ನಾರು ಬಿಡೋ ಹಾಗೆ ಜಜ್ಕೋಬೇಕು. ಆದಷ್ಟು ಪೀಸ್ ನುಣ್ಣಗಾದರೆ ಉತ್ತಮ. ಯಾವುದೇ ಕಾರಣಕ್ಕೂ ಬ್ಲೆಂಡರಲ್ಲಿ ಹಾಕಿ ಬ್ಲೆಂಡ್ ಮಾಡೋಕ್ಕೆ ಹೋಗಬೇಡಿ. ಈ ಫರ್ಟಿಲೈಸರ್ ಮಾಡೋಕ್ಕೆ ತುಂಬಾ ಪೇಷನ್ಸ್ ಇರಬೇಕು. ಹಾಗೆ ಶುಂಠಿಯನ್ನು ನೋಡಿ ಆರಿಸ್ಕೊಂಡ್ರೆ ಉತ್ತಮ. ಈ ರೀತಿ ಹುಳುಕು ಶುಂಠಿಗಳು ಬೆರಿಕೆಯಾದರೆ ಫರ್ಟಿಲೈಸರ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಬೆಲ್ಲ ಯೂಸ್ ಮಾಡೋದ್ರಿಂದ ಹುಳುಕಲ್ಲಿರೋ ಬ್ಯಾಕ್ಟೀರಿಯಾ ಸಹ ಮಲ್ಟಿಪ್ಲೈ ಆಗಿ ನಮ್ಮ ಫರ್ಟಿಲೈಸರ್ನ ಹಾಳು ಮಾಡಿಬಿಡುತ್ತೆ. ಸೊ ನೋಡಿ ಹುಷಾರಾಗಿ ಆರಿಸಿ. ಪೂರ್ತಿ ನುಣ್ಣಗೆ ಜಜ್ಜಿದ ಮೇಲೆ ಶುಂಠಿ ಹೀಗಾಗಿರುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬೆಲ್ಲವನ್ನು ಬಳಸ್ತಾ ಇದ್ದೀವಿ. ನಾವು ಇಲ್ಲಿ ಸಾವಯವ ಪುಡಿ ಬೆಲ್ಲವನ್ನು ತಗೊಂಡಿದ್ದೀವಿ. ಎಲ್ಲ ದಿನಸಿ ಅಂಗಡಿಯಲ್ಲೂ ಈಸಿಯಾಗಿ ಸಿಗುತ್ತೆ. ಪುಡಿ ಬೆಲ್ಲ ಇಲ್ಲ ಅಂದರೆ ಉಂಡೆ ಬೆಲ್ಲ ಸಹ ಬಳಸ್ಬೋದು. ಆದರೆ ಅದನ್ನು ಸಹ ಜಜ್ಜಿ ಪುಡಿ ಮಾಡಿ ಬಳಸಿ. ಇಲ್ಲಿ ಬೆಲ್ಲವನ್ನು ಸಹ 750 ಗ್ರಾಮ್ ತಗೊಂಡಿದ್ದೀವಿ. ಚೌಹಾನ್ ಕ್ಯೂ ಮೆಥಡಲ್ಲಿ ಬೆಲ್ಲ ಹಾಗೂ ಫರ್ಮೆಂಟ್ ಆಗಿರೋ ಪದಾರ್ಥ ಇವೆರಡನ್ನು ಸಮ ಅಳತೆಯಲ್ಲಿ ತಗೋಬೇಕು. ಈಗ ಶುಂಠಿ ಹಾಗೂ ಬೆಲ್ಲವನ್ನು ಒಂದು ಟಬ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಕ್ಲೀನಾಗಿರೋ ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಬೇಕು. ನೆನಪಿರಲಿ,
ಕಂಟೈನರ್ ಕ್ಲೀನಾಗಿದ್ದು ತೇವಾಂಶ ಒಂಚೂರೂ ಇರಬಾರ್ದು. ಈ ಕಂಟೈನರಲ್ಲಿ ಕಲಸಿರೋ ಮಿಶ್ರಣವನ್ನು ಹಾಕಿ ಕಂಟೈನರ್ ಬಾಯಿಗೆ ಕಾಟನ್ ಬಟ್ಟೆ ಕಟ್ಟಿ ಅದ್ರ ಮೇಲೆ ತಯಾರಿಸುವಂತಹ ಡೇಟನ್ನು ಬರೆದು ಅಂಟಿಸ್ಬೇಕು. ಹಾಗೆ ಈ ವಿಡಿಯೋ ನೋಡೋದನ್ನು ಮುಂದುವರ್ಸೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಇದು ಫರ್ಮೆಂಟ್ ಆಗೋಕ್ಕೆ 21 ದಿನ ಬೇಕು. ಈ 21 ದಿನಗಳ ಕಾಲ ಡೈಲಿ ಇದನ್ನು 15ರಿಂದ 20 ಸಲ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಈಗ ಶುಂಠಿ ಫರ್ಮೆಂಟ್ ರೆಡಿ ಆಗಿದೆ. ಇದನ್ನು 1 ಲೀಟರ್ ನೀರಿಗೆ 2ರಿಂದ 5 ಗ್ರಾಮಷ್ಟು ಶುಂಠಿ ಫರ್ಮೆಂಟೆಡ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದೊಂದು ಗಿಡಕ್ಕೆ ಅರ್ಧ ಜಗ್ಗಷ್ಟು ಹಾಕಬೇಕು. ಗಿಡದ ಸೈಜ್ ನೋಡಿಕೊಂಡು ಪೇಸ್ಟನ್ನು ಹಾಕಿ. ಅಂದರೆ ಚಿಕ್ಕ ಚಿಕ್ಕ ಗಿಡಗಳಿಗೆ 1 ಲೀಟರ್ ನೀರಿಗೆ 2ರಿಂದ 3 ಗ್ರಾಮಷ್ಟು ಪೇಸ್ಟ್ ಹಾಕಿ. ಗಿಡ ದೊಡ್ಡದಾಗಿದ್ದರೆ 5 ಗ್ರಾಮಷ್ಟು ಪೇಸ್ಟನ್ನು 1 ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಹಾಕಬೇಕು. ಈ ಮಿಶ್ರಣದ ನೀರನ್ನು ಗಿಡಕ್ಕೆ ಪೆಸ್ಟಿಸೈಡ್ ಆಗಿ ಸ್ಪ್ರೇ ಸಹ ಮಾಡ್ಬೋದು. ಸ್ಪ್ರೇ ಮಾಡೋದ್ರಿಂದ ಪಾಲಿನೇಷನ್ ಪ್ರಾಬ್ಲಮ್ ಸಾಲ್ವ್ ಆಗಿ ಚಿಟ್ಟೆ, ದುಂಬಿ, ಜೇನುಹುಳುಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ಹುಳು ಹುಪ್ಪಟೆಗಳ ಕಾಟದಿಂದ ಗಿಡವನ್ನು ರಕ್ಷಿಸುತ್ತೆ. ಈ 2 ಫರ್ಮೆಂಟೆಡ್ ಪೇಸ್ಟ್ಗಳನ್ನು ನಿಮ್ಮ ಗಾರ್ಡನಲ್ಲಿ ಒಂದು ಪರ್ಮನೆಂಟ್ ಮೆಂಬರ್ ಆಗಿ ಇಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇದು ಮಣ್ಣಲ್ಲಿರೋ ಸೂಕ್ಷ್ಮಜೀವಿಗಳನ್ನು ಆಕ್ಟಿವ್ ಮಾಡಿ ಗಿಡಗಳಿಗೆ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಅಂಶಗಳನ್ನು ಹೆಚ್ಚಿಸುತ್ತೆ. ನೆಕ್ಸ್ಟ್ ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್ ಫರ್ಮೆಂಟ್. ಇದನ್ನು ತಯಾರಿಸೋದನ್ನು ತೋರಿಸ್ಕೊಡ್ತೀವಿ. ಇಲ್ಲಿ ನಾವು 750 ಗ್ರಾಮಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀವಿ. ಬೆಳ್ಳುಳ್ಳಿಯಲ್ಲಿ ವಿಟಮಿನ್ B, ವಿಟಮಿನ್ C, ಮ್ಯಾಂಗನೀಸ್, ಐರನ್, ಕಾಪರ್ ಹಾಗೂ ಪೊಟ್ಯಾಷಿಯಂ ಅಂಶ ಇರುತ್ತೆ. ಇದರಿಂದ ಗಿಡಗಳ ಜೀವಕೋಶಗಳು ಆರೋಗ್ಯವಾಗಿದ್ದು ಗಿಡಗಳ ಹೊರಪದರ ಬಲಿಷ್ಠವಾಗಿರುತ್ತೆ. ಗಿಡಗಳಲ್ಲಿ ಕ್ಲೋರೋಫಿಲ್ನ ಹೆಚ್ಚಿಸಿ ಗಿಡವನ್ನು ಹೆಲ್ತಿಯಾಗಿರಿಸುತ್ತೆ. ಬೆಳ್ಳುಳ್ಳಿಯ ಘಾಟಿನ ಅಂಶಗಳಿಂದ ಇಲಿ, ಹೆಗ್ಗಣ, ಹಾವು, ತೋಡ, ಚೇಳು, ಜೇಡ ಹಾಗೂ ಇನ್ನಿತರ ಬೆಳೆ ನಾಶಪಡಿಸೋ ಜೀವಿಗಳನ್ನು ಗಿಡಗಳಿಂದ ದೂರವಾಗಿಸುತ್ತೆ. ಇದನ್ನು ಗಿಡದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಕ್ರಿಮಿಕೀಟಗಳು ನಾಶವಾಗುತ್ತೆ. ಹಾಗಾಗಿ ಫರ್ಮೆಂಟೇಷನ್ಗೆ ಬೆಳ್ಳುಳ್ಳಿಯನ್ನು ಬಳಸ್ತಾ ಇದ್ದೀವಿ. ಈ ರೀತಿ ನುಣ್ಣಗೆ ಬೆಳ್ಳುಳ್ಳಿಯನ್ನು ಜಜ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಸೋಗಿಸ್ಬೇಡಿ. ಇದಕ್ಕೂ ಸಹ 750 ಗ್ರಾಮ್ ಸಾವಯವ ಪುಡಿ ಬೆಲ್ಲವನ್ನು ತಗೊಂಡಿದ್ದೀವಿ. ಬೆಲ್ಲ ಹಾಗೂ ಬೆಳ್ಳುಳ್ಳಿ ಈ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲವನ್ನು ಮುಖ್ಯವಾಗಿ ಯಾಕೆ ಬಳಸ್ತಾ ಇದ್ದೀವಿ ಅಂದರೆ ಬೆಲ್ಲ ಲಕ್ಷಾಂತರ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗಿ ಕೆಲಸ ಮಾಡುತ್ತೆ. ಅದಲ್ಲದೆ ಕೆಲವು ಜೀವಿಗಳನ್ನು ಉತ್ಪಾದನೆ ಮಾಡುತ್ತೆ. ಚೌಹಾನ್ ಕ್ಯೂ ಮೆಥಡಲ್ಲಿ ಬೆಲ್ಲ ಬಳಸೋದ್ರಿಂದ ಬೆಲ್ಲದ ಜೊತೆ ಬೆರೆಸೋ ಪದಾರ್ಥದಲ್ಲಿ ಇರುವಂಥ ಪೋಷಕಾಂಶಗಳು ಮಲ್ಟಿಪ್ಲೈ ಆಗುತ್ತೆ. ಇದು ಮಣ್ಣಲ್ಲಿ ಒಂಚೂರು ವೇಸ್ಟ್ ಆಗದೆ ಇರೋ ಹಾಗೆ ಸೇರಿಕೊಂಡು ಗಿಡಕ್ಕೆ ಪೋಷಣೆ ಕೊಡುತ್ತೆ. ಹಾಗಾಗಿ ಬೆಲ್ಲವನ್ನು ಬಳಸ್ತಾ ಇದ್ದೀವಿ. ಮಿಕ್ಸ್ ಆದ ನಂತರ ಹೀಗಾಗಿರುತ್ತೆ. ಇದನ್ನು ಸಹ ಒಂದು ಕ್ಲೀನಾಗಿರೋ ಕಂಟೈನರ್ಗೆ ಹಾಕಿ
ಅದ್ರ ಬಾಯಿಗೆ ಬಟ್ಟೆ ಕಟ್ಟಿ ಕಂಟೈನರ್ ಮೇಲೆ ಫರ್ಮೆಂಟೆಡ್ ಪೇಸ್ಟ್ನ ತಯಾರಿಸಿದಂತಹ ಡೇಟ್ ಬರೆದು ಅಂಟಿಸ್ಬೇಕು. 21 ದಿನಗಳ ನಂತರ ಹೀಗಾಗಿರುತ್ತೆ. ಚೌಹಾನ್ ಕ್ಯೂ ಮೆಥಡಲ್ಲಿ ತಯಾರಾಗಿರುವಂತಹ ಮಿಶ್ರಣ ಗಟ್ಟಿಯಾಗಿರುತ್ತೆ. ಹಾಗೆ ಕೆಲವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಇದೆ. ಅಲ್ಲಿ ಬಹಳಷ್ಟು ಜನ ಕೇಳಿದ ಒಂದು ಪ್ರಶ್ನೆ ಏನಂದರೆ, ಯಾವುದಾದ್ರೂ ಪದಾರ್ಥವನ್ನು ಫರ್ಮೆಂಟ್ ಮಾಡಿದ್ರೆ ಅದ್ರ ಮೇಲೆ ಬೂಸ್ ಬಂದಂಗಾಗಿರುತ್ತೆ. ಬೂಸ್ ಬರದೇ ಇರೋ ಹಾಗೆ ಒಂದು ಸೊಲ್ಯೂಷನ್ ಕೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ಫರ್ಮೆಂಟ್ ಪ್ರಿಪೇರ್ ಆದ ನಂತರ ಅದ್ರ ಮೇಲೆ ಬೆಲ್ಲದ ಪುಡಿಯನ್ನು ಉದುರಿಸಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಫರ್ಟಿಲೈಸರ್ ಬೂಸ್ ಬರಲ್ಲ. ಓಕೆ, ಈಗ ಗಾರ್ಲಿಕ್ ಫರ್ಮೆಂಟ್ ಸಂಪೂರ್ಣವಾಗಿ ರೆಡಿ ಆಗಿರೋದ್ರಿಂದ ಇದನ್ನು ಗಿಡಗಳಿಗೆ ಹಾಕ್ತೀವಿ. ಇದರ ಮಿಶ್ರಣವನ್ನು ಸಹ 1 ಲೀಟರ್ ನೀರಿಗೆ 2ರಿಂದ 5 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಫರ್ಮೆಂಟೆಡ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ 500 ml ಅಂದರೆ ಅರ್ಧ ಜಗ್ಗಷ್ಟು ನೀರನ್ನು ಹಾಕಬೇಕು. ಫರ್ಮೆಂಟ್ ಮಾಡೋ ಪ್ರೋಸೆಸ್ಸಲ್ಲಾಗಲಿ, ಫರ್ಮೆಂಟ್ ಆಗೋ ಟೈಮ್ ಪೀರಿಯಡಲ್ಲಾಗಲಿ, ಈ ಪೇಸ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕುವಾಗಲಿ ರುಚಿಯಾದ ಹಣ್ಣಿನ ಸುವಾಸನೆ ಬರುತ್ತೆ. ಈ ನೀರನ್ನು ಗಿಡದ ಬುಡಕ್ಕೆ ಹಾಕೋದ್ರಿಂದ ಮಣ್ಣಲ್ಲಿರೋ ಬ್ಯಾಡ್ ಬ್ಯಾಕ್ಟೀರಿಯಾ ದೂರವಾಗುತ್ತೆ. ಇದ್ರ ಸ್ಪೆಷಾಲಿಟಿ ಏನಂದರೆ, ಬೆಳ್ಳುಳ್ಳಿಯ ವಾಸನೆಯಿಂದ ಯೂಸ್ಫುಲ್ ಬ್ಯಾಕ್ಟೀರಿಯಾ ಹೆಚ್ಚಾಗಿ ಫಂಗಸ್ ಹಾಗೂ ವೈರಸ್ ದೂರವಾಗಿಸುತ್ತೆ. ಇಲಿ, ಹೆಗ್ಗಣ, ಅಳಿಲು, ಇರುವೆ, ಗೊದ್ದ ಹಾಗೂ ಇತರ ಬೇರ್ ಹಾಳು ಮಾಡೋ ಅಂಥ ಜೀವಿಗಳನ್ನು ದೂರವಾಗಿಸುತ್ತೆ. ಈ ಫರ್ಮೆಂಟೆಡ್ ಲಿಕ್ವಿಡ್ ಫರ್ಟಿಲೈಸರನ್ನು ತಿಂಗಳಿಗೊಮ್ಮೆ ಬಳಸಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದ್ರ ಜೊತೆ ಬನಾನಾ ಪೀಲ್ಸ್ ಫರ್ಮೆಂಟೆಡ್ ಫರ್ಟಿಲೈಸರ್ನ ತಯಾರಿಸಿ ಬಳಸಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಬನಾನಾ ಪೀಲ್ಸ್ ಫರ್ಮೆಂಟೆಡ್ ಫರ್ಟಿಲೈಸರ್ ಪ್ರಿಪ್ರೇಷನ್ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ. ಸೊ ಅಲ್ಲಿ ಹೋಗಿ ಒಂದ್ಸತಿ ನೋಡಿ. ಜಿಂಜರ್ ಆ್ಯಂಡ್ ಗಾರ್ಲಿಕ್ ಚೌಹಾನ್ ಕ್ಯೂ ಮೆಥಡ್ ಫರ್ಮೆಂಟೇಷನ್ ಪ್ರೋಸೆಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ 2 ಫರ್ಮೆಂಟೆಡ್ ಪೇಸ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ರೀತಿ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನಮಗೆ ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ID arasiterracegarden.320@gmail.com. Support Organic Terrace Garden. Thank you.